ಕೇಂದ್ರ ಸರ್ಕಾರ ಇಡಿಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನು ಮಾಡಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ನನ್ನ ಜೊತೆ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇಡಿ ಒಂದ್ ಕಡೆ ತನಿಖೆನ ಮಾಡ್ತಾ ಇದೆ, ತಾವು ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ, ಇಡಿ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ಇಡಿಯಿಂದ ಯಾವ ರೀತಿಯಾಗಿ ಲೋಪದೋಷ ಆಗಿದೆ, ಯಾವ ರೀತಿಯಾಗಿ ತಮ್ಮನ್ನು ಸಿಲುಕಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಇಡಿ ಅವರು ಕಳೆದ 10 ವರ್ಷದಿಂದ ಇಡಿ ಸುಮಾರು 3,000 ರೇಡ್ ಮಾಡಿದೆ. 75% ಕೇಸಸ್ ಅದ್ರ ಬಗ್ಗೆ ಡಾರ್ಮೆಂಟ್ನಾಗ ಹೋಗ್ಬಿಟ್ಟಿದ್ದವು. 25% ಕೇಸಸ್ ಮಾತ್ರ ಚಾಲ್ತಿಯಲ್ಲಿದೆ. 3,000 ಕೇಸಸ್ನಲ್ಲಿ 95% ಕೇಸಸ್ಸು ಬರೀ ಅಪೋಸಿಷನ್ ಲೀಡರ್ಸ್ ಮೇಲೆ ಇದೆ. ಕಳೆದ 10 ವರ್ಷದಿಂದ ಬಿಜೆಪಿ ದೇಶದಲ್ಲಿ ಆಡಳಿತ ಮಾಡ್ತಿದೆ. ಸುಮಾರು 20-22 ರಾಜ್ಯಗಳಲ್ಲಿ ಅವರು ಆಡಳಿತ ಮಾಡಿದ್ದಾರೆ. ಕೇಸ್ಗಳೆಲ್ಲ ಅಪೋಸಿಷನ್ ಮೇಲೆ ಇದ್ದಾರೆ. ಇಷ್ಟೇ ಸಾಕು. ಜಸ್ಟ್ ಇಡಿ, ಸಿಬಿಐ, ಫೆಮಾ, ಫೆರಾ ಯಾವ ರೀತಿ ಕೆಲಸ ಮಾಡ್ತಕ್ಕಂಥ ಇದೊಂದು ಉದಾಹರಣೆ. ಸರ್, ಬಿಜೆಪಿ ಹೇಳ್ತಿರುವಂತದ್ದು ಇಡಿ ತನಿಖೆ ಮಾಡಲಿ, ತನಿಖೆ ನಂತರದಲ್ಲಿ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಯಾಕೆ ಕಾಂಗ್ರೆಸ್ನವರು ಈ ರೀತಿಯಾಗಿ ಪ್ರತಿಭಟನೆ ಮಾಡಬೇಕಿತ್ತು ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಬಿಜೆಪಿ ಅವರು. ತನಿಖೆ ಮಾಡ್ಲಿಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಆಫೀಸರ್ ಕರೆದ್ಬಿಟ್ಟು CM ಹೆಸರು ಹೇಳಂತ ಯಾಕೆ ಹೇಳ್ತಾ ಇದ್ದಾರೆ? ಅದಕ್ಕೆ ನಮ್ಮ ಅಭ್ಯಂತರ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳನ್ನ ಸಿಲುಕಿಸೋದಕ್ಕೆ ಇಡಿಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತ ಆರೋಪನ ತಮ್ಮದು. ಮತ್ತೀಗ ಕೇಜ್ರಿವಾಲ್ ಕೇಸ್ನಲ್ಲಿ ಏನಾಯಿತು? ಶಿಬು ಸೊರೇನ್ ಕೇಸ್ನಲ್ಲಿ ಏನಾಯಿತು? ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಸ್ವಲ್ಪ ಬಿಜೆಪಿ ಓದಕ್ಕೆ ಹೇಳಿ. ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸು ಇಡಿ ಮಾಡಿರ್ತಕ್ಕಂಥ ಕೇಸಸ್ಗಳಲ್ಲಿ ಏನಾಗಿದೆ? ಕಳೆದ ಬಿಜೆಪಿಯವ್ರಿಗೆ ದಯಮಾಡಿ ಕೇಳಿ, ಕಳೆದ 10 ವರ್ಷದಲ್ಲಿ 3,000 ಇಡಿ ಕೇಸಸ್ನಲ್ಲಿ ಏನು ಅಚೀವ್ ಆಗಿದೆ? ಬಿಜೆಪಿ ಅದ್ರ ಬಗ್ಗೆ ಉತ್ತರ ಕೊಡ್ತಾರಾ? ಆಮೇಲೆ ಯಾವ ಸ್ಟೇಟ್ನಲ್ಲಿ ಬಿಜೆಪಿಯವರು ಇಡಿಯವರು ಹೋಗಿ ರೈಡ್ ಮಾಡಿದ್ದಾರೆ? ಬಿಜೆಪಿ ಇರ್ತಕ್ಕಂಥ ಸ್ಟೇಟ್ನಲ್ಲಿ ಎಲ್ಲ ಆಗಿದೆಯಾ? ಫೈನಾನ್ಸ್ ಮಿನಿಸ್ಟರ್ CM ಇದ್ರು, ಇಷ್ಟೊಂದು ದೊಡ್ಡ ಮಟ್ಟದ ಹಗರಣ ಆಗಿದೆ, ಇದು CM ಗಮನಕ್ಕೆ ಬರದೇ ಈ ರೀತಿ ಹಗರಣ ಆಗೋದಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿ ಮಾಡ್ತಿರುವಂತ. ವೆರಿ ಗುಡ್ ಪಾಯಿಂಟ್. ಅದು ರಾಷ್ಟ್ರೀಕೃತ ಬ್ಯಾಂಕು. ರಾಷ್ಟ್ರೀಕೃತ ಬ್ಯಾಂಕ್ಲಿಂದ ದುಡ್ಡು ಟ್ರಾನ್ಸ್ಫರ್ ಆಗ್ತಲ್ಲ. ಈಗ ಫೈನಾನ್ಸ್ ಮಿನಿಸ್ಟರ್ ಗೊತ್ತಾಗ್ಲಿಲ್ವಾ? ರಾಷ್ಟ್ರೀಕೃತ ಬ್ಯಾಂಕ್ ತಾನೆ. ಎಲೆಕ್ಷನ್ ಟೈಮ್ 10 ಲಕ್ಷ ರೂಪಾಯಿ ಕೂಡ ಮಾಡೋಕ್ಕಾಗಲ್ಲ ಟ್ರಾನ್ಸ್ಫರ್. ಒಂದೇ ದಿನದಲ್ಲಿ FD ಮಾಡಿ ಒಂದೇ ದಿನದಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಗ್ತಾ ಇದೆ. ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಗೊತ್ತಾಗ್ಲಿಲ್ವಾ ಇದು? ಈ ತರ ಪ್ರಶ್ನೆ ಮಾಡ್ಬೋದಾ? ಮಧ್ಯಪ್ರದೇಶದಲ್ಲಿ 7 ಲಕ್ಷ ಬೆನಿಫಿಷರಿಗೆ 5 ಲಕ್ಷ ರೂಪಾಯಿ ಒಂದೇ ಮೊಬೈಲಿಂದ ಟ್ರಾನ್ಸ್ಫರ್ ಆಗಿದೆ. 35,000 ಕೋಟಿ ಟ್ರಾನ್ಸ್ಫರ್ ಆಗಿದೆ. ದುಡ್ಡು ಡೆಲ್ಲಿಯಿಂದ ಬಂದಿದೆ. ಇದು ಪ್ರಧಾನಮಂತ್ರಿಗೆ ಫೈನಾನ್ಸ್ ಮಿನಿಸ್ಟರ್ ಗೊತ್ತಾಗಲ್ವಾ? ಈ ತರ ಪ್ರಶ್ನೆ ಮಾಡಕ್ ಬರುತ್ತೇನ್ರಿ? ಎಲ್ಲ ಹಗರಣ ಆಗಿದೆ. ಅಲ್ಲಿ ನಿಗಮ ಇದೆ. ಅಲ್ಲಿರ್ತಕ್ಕಂಥ ನಿಗಮದಿಂದ ದುಡ್ಡು ಯಾವ ರೀತಿ ಹೋಗಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಸತ್ಯತೆ ಗುರ್ತಿದೆ. ಇದನ್ನ ನೇರವಾಗಿ ಇಂಡೈರೆಕ್ಟ್ ಆಗಿ ಬಂದು CMಗೆ ಬುಡುಕ್ ತರ್ತಕ್ಕಂಥದ್ದು ಸರಿನಾ? ಇದು ನಿಮಗೆ ಸರಿ ಅನ್ಸುತ್ತಾ? ಕೇವಲ ಅಧಿಕಾರಿಗಳ ಅಷ್ಟೇ ಇದು ಅಕ್ರಮ ಆಗಿದೆ ಅನ್ನುವಂಥ ಮಾತಾ? ಎಲ್ಲರೂ ಶಾಮಿಲಿದ್ದಾರೆ. ಯಾರ್ಯಾರು ಶಾಮಿಲಿದ್ದಾರೆ ಅವ್ರು ಅರೆಸ್ಟ್ ಆಗಿದೆ, ನಡೀತಾ ಇದೆ, ತನಿಖೆ ನಡೀತಾ ಅಲ್ವಾ? ಇದು ಒಂದೇ ಕೇಸ್ ಇಂಡಿಯಾದಲ್ಲಿ 3 ಏಜೆನ್ಸಿಗಳು ನಡೀತಾ ಇದೆ. ಒಂದು SIT, ಒಂದು CBI, ಒಂದು ED. ಸೊ ಇದಕ್ಕಿಂತ ಇನ್ನೇನು ತನಿಖೆ ನಡೀಬೇಕು? ಈ ತನಿಖೆಯಲ್ಲಿ ಇಡಿ ಅವರು ನಮ್ಮ ಆಫೀಸರ್ಗಳಿಗೆ ಕರೆಸ್ಬಿಟ್ಟು ನೀವು CM ಹೆಸರು ಹೇಳುತ್ತಿದ್ದಾರೆ. ಇದು ಏನು ಉದ್ದೇಶ ಏನು? ಮತ್ತೆ ಸರಿ, ನಿಮ್ಮ ಪ್ರತಿಭಟನೆ ಯಾವ ರೀತಿ ಇರುತ್ತೆ? ಹೇಗೆ ಪ್ರತಿಭಟನೆ ಮಾಡ್ತೀರಿ ಮುಂದಿನ ದಿನಗಳಲ್ಲಿ? ನಾವು ಒಂದು ಲೀಗಲಿ ಫೈಟ್ ಮಾಡ್ತೀವಿ, ಪೊಲಿಟಿಕಲಿ ಫೈಟ್ ಮಾಡ್ತೀವಿ, ಇಲ್ಲಿನೂ ಫೈಟ್ ಮಾಡ್ತೀವಿ, ಬೇಕಿದ್ರೆ ಡೆಲ್ಲಿಗೆ ಹೋಗಿ ಫೈಟ್ ಮಾಡ್ತೀವಿ. ಕೊನೆಯದಾಗಿ ಕೇಳ್ತೀನಿ, ಅಂದ್ರೆ ಇಡಿ ಒಂದು ಸಾಂವಿಧಾನಿಕವಾಗಿರತಕ್ಕಂಥ ಒಂದು ಸಂಸ್ಥೆ, ಈ ರೀತಿಯಾಗಿ ಇಡಿಯನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಎಂಥದ್ದು ಒಂದ್ ಕಡೆ ಎಷ್ಟು ಸರಿ ಅನ್ನೋದು, ಜೊತೆಗೆ ಇಡಿಯ ವಿರುದ್ಧ ಈ ರೀತಿ ಪ್ರತಿಭಟನೆ ಮಾಡ್ತಾ ಹೋದ್ರೆ ಜನರಿಗೆ ಯಾವ ರೀತಿ ಸಂದೇಶ ಹೋಗುತ್ತೆ ಅಂತ ಬಿಜೆಪಿಯವರು ಕೇಳಿ. ಈ 3,000 ಕೇಸಸ್ಸು ಒಂದೇ ನಿಮ್ಮ ಪೊಲಿಟಿಕಲ್ ಪಾರ್ಟಿ ಇಲ್ಲ, ಬೇರೆ ಪೊಲಿಟಿಕಲ್ ಪಾರ್ಟಿ ಮೇಲೆ ಮಾಡ್ತಾ ಇದ್ದೀರಿ. ನಿಮ್ಮ ಟೈಮ್ ಚೆನ್ನಾಗಿದೆ ಅಷ್ಟೇ. ನಾಳೆ ಸ್ವಲ್ಪ ಅಧಿಕಾರ ಹೋಗ್ಲಿ ಹೊರಗಡೆ, ಅವರಿಗೂ ಗೊತ್ತಾಗುತ್ತೆ. ಇಡಿ ಅವ್ರ ಮನೆ ಮುಂದೆನೇ ಕುಂದಿರ್ಬೇಕಾಗತ್ತೆ. ಅಷ್ಟು ಕೇಸಸ್ಗಳಿದೆ ಅವ್ರ ಮೇಲೆ. ಈ ಉದಾಹರಣೆಗೆ ಇದು ಎಲೆಕ್ಟ್ರಲ್ ಬಾಂಡ್, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಬಿಜೆಪಿ ಚರ್ಚೆ ಮಾಡ್ತಾರಾ? ನೀವು ಚರ್ಚೆ ಕೇಳ್ತೀರಾ ಅವ್ರಿಗೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ? ನೀವು ಕೇಳಿ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಏನ್ ಹೇಳ್ತಾರೆ. ಯಾರ್ಯಾರು CBI ಇಡಿನಾಗಿದ್ದಾರೆ ಅವರು ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಖರೀದಿ ಮಾಡಿದ್ದಾರೆ. ಮತ್ತೆ ಇದು ಹೆಂಗಿದು? ಯಾರು ಫ್ರಾಡ್ ಇದ್ರಾಗ? ರಾಜಕೀಯ ಪ್ರೇರಿತವಾಗಿ ಇಡಿಯನ್ನ ಬಳಸಿಕೊಂಡು ದಾಳಿನ ಮಾಡ್ತಾ ಇದ್ದಾರೆ ಅನ್ನೋದು. ಕೇಳಿದ ಪ್ರಶ್ನೆಗೆ ಉತ್ತರ ಕೇಳಿದ್ರು ಫಸ್ಟ್. ಯಾರ್ಯಾರು CBI ದಾಳಿನಲ್ಲಿ ಇಡಿ ದಾಳಿನಲ್ಲಿ ಇದ್ದಾರೆ ಅವರೆಲ್ಲ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ದಾರೆ. ಮತ್ತೆ ಏನು ಅರ್ಥ ಇದರದು? ಇದರ ಅರ್ಥ ಏನು? ನೀವು ಹೇಳ್ಬೇಕಲ್ವಾ? ನನಗೆ ಅರ್ಥ ಆಗಲ್ಲ, ನೀವು ಹೇಳಿ. ಕೇಳಿ ಅವ್ರಿಗೆ ಹೋಗಿ. ಮುಂದಿನ ದಿನದಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀರಿ? ಲೀಗಲಿ ಫೈಟ್ ಮಾಡ್ತೀವಿ, ಪೊಲಿಟಿಕಲ್ ಫೈಟ್ ಮಾಡ್ತೀವಿ. ನಮಸ್ಕಾರ. ಇದಿಷ್ಟು ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಹೇಳ್ತಾ ಇರುವಂತಹ ಮಾತು. ಮುಂದಿನ ದಿನಗಳಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ. ಇಡಿಯನ್ನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಕಾರ್ತಿಕ್, TV5 ಕನ್ನಡ, ಬೆಂಗಳೂರು.